ಗೆಳೆಯರೇ, ಇಲ್ಲಿ ನೋಡಿ ತುಳುನಾಡಿನ ಕಲೆಗಳನ್ನು ನೀವು ಇಲ್ಲಿ ಕಾಣಬಹುದು. ತುಳುನಾಡಿನ ಪ್ರದರ್ಶನ ಕಲೆಗಳು ಇವು ನೋಡಿ. ತುಂಬ ಸುಂದರವಾದಂತಹ ಕಲಾಕೃತಿಗಳನ್ನು ಕಾಣಬಹುದು. ಅದೇ ರೀತಿ ಇಲ್ಲಿ ನೋಡಿ, ರಾಜರ ಕಾಲದಲ್ಲಿ ಉಪಯೋಗಿಸಿದಂತಹ ನೋಡಿ ವಸ್ತುಗಳನ್ನು ತಾವು ಕಾಣಬಹುದು. ತುಂಬ ಸುಂದರವಾಗಿದ್ದಾವೆ. ಅದೇ ರೀತಿ ನೋಡಿ, ಮರದಿಂದ ಮಾಡಿರುವಂತಹ ಕಲಾಕೃತಿಗಳು ನೋಡಿ. ಇದು ರಂಪ ನೋಡಿ, ಎಷ್ಟು ಸುಂದರವಾಗಿದ್ದಾವೆ. ಇವೆಲ್ಲವೂ ರಾಜರ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಉಪಯೋಗಿಸಿರುವಂತಹ ಕಲಾಕೃತಿಗಳು ಇವು ನೋಡಿ. ಅದೇ ರೀತಿ ಹಳೆಯ ಪಟಗಳನ್ನು ಕಾಣಬಹುದು. ಇದು ಹಳೆಯ ಟೈಪಿಂಗ್ ಮಿಷಿನ್ಗಳು ನೋಡಿ. ಅದೇ ರೀತಿ ನೋಡಿ, ತಾಳೆಗೆರದಲ್ಲಿ ಬರುವಂತಹ ಮಹಾಭಾರತ ವೈದ್ಯ ಸಂಗ್ರಹ ನೋಡಿ. ನೋಡಿ, ಮೈಸೂರು ಸ್ಟಾರ್ ಪತ್ರಿಕೆಯನ್ನು ಕಾಣಬಹುದು ಇಲ್ಲಿ. ಹಳೆಯ ಲಿಪಿಗಳನ್ನು ಸಹ ನಾವು, ಹಳಗನ್ನಡವನ್ನು ಸಹ ಇಲ್ಲಿ ಕಾಣಬಹುದು ನೋಡಿ. ಇಲ್ಲಿ ಹೋದರೆ ಕವಿ ವೃತ್ತಿಯಿಂದ ಹಳೆಯ ಕಾಯಿನ್ಗಳನ್ನು ಕಾಣಬಹುದು. ಅದೇ ರೀತಿ ಸುಂದರವಾದಂತಹ ಹಳೆಯ ವಸ್ತುಗಳನ್ನು ಮತ್ತು ಹಳೆಯ ಪ್ರೊಜೆಕ್ಟರ್ಗಳನ್ನು ಕಾಣಬಹುದು ನೀವು. ಹಳೆಯ ಲ್ಯಾಟಿನ್ಗಳು ನೋಡಿ, ಸಿನಿಮಾ ಪ್ರೊಜೆಕ್ಟರ್ಗಳು ನೋಡಿ. ಮಂಜುಷಾ ವಸ್ತು ಸಂಗ್ರಹಾಲಯವನ್ನು ಇಲ್ಲಿಗೆ ಧರ್ಮಸ್ಥಳದಿಂದ ಇಲ್ಲಿ ಸ್ಥಾಪಿಸಲಾಗಿದೆ ನೋಡಿ. ಹಳೆಯ ವಿಗ್ರಹಗಳು ಇದು ಮೈಸೂರಿನ ಆಂಜನೇಯ ಸ್ವಾಮಿ ವ್ಯಾಯಾಮ ಶಾಲೆ. ರಾಜರು ಉಪಯೋಗಿಸುತ್ತಿದ್ದಂತಹ ಖಡ್ಗಗಳು, ಕತ್ತಿಗಳು ನೋಡಿ. ಅದೇ ರೀತಿ ಬಂದೂಕುಗಳು ನೋಡಿ ಹೇಗಿದೆ ಆಗಿದೆ. ರೈಫಲ್ಗಳು ಇವೆಲ್ಲ ಆಗಿನ ಹಳೆಯ ರೈಫಲನ್ನು ನೋಡಿ ನೀವು. ಹಳೆಯ ಪ್ರಿಂಟಿಂಗ್ ಮಿಷಿನ್ಗಳನ್ನು ಸಹ ಇಲ್ಲಿ ಕಾಣಬಹುದು. ಧನ್ಯವಾದಗಳು.